ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅಮ್ಮ ಆ್ಯಂಡ್ ಉಷಾಸ್ ಕಿಚನ್. ಇವತ್ತು ನಾನು ನಿಮಗೆ ತರಕಾರಿ ಸಾಂಬಾರು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ನುಗ್ಗೆಕಾಯಿ, ಆಲೂಗಡ್ಡೆ ಮತ್ತು ತೊಗರಿಬೇಳೆ ಉಪಯೋಗಿಸಿ ಮಾಡಿರುವಂಥ ತರಕಾರಿ ಸಾಂಬಾರು. ಮೊದಲಿಗೆ ಇಲ್ಲಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ. 2 ಬೌಲಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ 1 ಬೌಲಲ್ಲಿ ನಾನು ಮತ್ತು ತೊಗರಿಬೇಳೆನ ವಾಶ್ ಮಾಡಿ ಆ್ಯಡ್ ಮಾಡ್ತೀನಿ. ತೊಗರಿಬೇಳೆ ಅದರ ಒಂದು ಡಬಲ್ ಕ್ವಾಂಟಿಟಿ ನೀರನ್ನು ಆ್ಯಡ್ ಮಾಡಬೇಕು. ನಾನು ಮೊದಲಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಎಲ್ಲ ತರಕಾರಿ ಎಲ್ಲ ಒಂದೇ ಸತಿ ಕೂಗಿಸ್ಕೊಳ್ಳೋದು. ಬಟ್ ಇದರಲ್ಲಿ ಬೇರೆ ಥರ. ಈಗ ನೋಡಿ, 2 ಟೊಮ್ಯಾಟೊ ಆ್ಯಡ್ ಮಾಡಿದ್ದೀನಿ. ಬೇಳೆ ಟೊಮ್ಯಾಟೊ ಫಸ್ಟು ಕೂಗಿಸ್ಕೋಬೇಕು 2 ವಿಸಿಲ್ಸ್ಗೆ. ನಂತರ 2 ವಿಸಿಲ್ಸ್ ಆಗಿದೆ. ಸೊ ನಾನು ಲಿಡ್ ಓಪನ್ ಮಾಡಿ ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ನುಗ್ಗೆಕಾಯಿ ಮತ್ತು ಈರುಳ್ಳಿ ಮತ್ತು ಆಲೂಗಡ್ಡೆ ಪೊಟ್ಯಾಟೊ ಮಾಡ್ತಾಯಿದ್ದೀನಿ. ಇಷ್ಟು ಆಲೂಗಡ್ಡೆ ಮತ್ತು ಡ್ರಮ್ ಸ್ಟಿಕ್ಕು, ನುಗ್ಗೆಕಾಯಿ ಮತ್ತು ಈರುಳ್ಳಿ 3 ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿದಾಗ ಬೇಳೆ ಬೇಯುತ್ತೆ, ಬಟ್ ಇದು ನುಗ್ಗೆಕಾಯಿ ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ನಾನು ಇಲ್ಲಿ ಬೇಳೆ ಮತ್ತು ಟೊಮ್ಯಾಟೊನ 2 ವಿಸಿಲ್ಸ್ ಕೂಗಿಸ್ಕೊಂಡು ನಂತರ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಈಗ ಉಪ್ಪು, ನಂತರ ಸಾಂಬಾರ್ ಪೌಡರ್. ಇದು ಮನೇಲೇ ಮಾಡಿರುವಂಥ ಸಾಂಬಾರ್ ಪೌಡರ್. ಇದು 2 ಸ್ಪೂನ್ಸ್ ಆ್ಯಡ್ ಮಾಡಿ ಮತ್ತೆ ಪುನಃ ಲಿಡ್ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ನಂತರ ಲಿಡ್ ಕ್ಲೋಸ್ ಮಾಡೋಣ. ಉಪ್ಪು ಮತ್ತು ಇದು ರುಚಿ ನೋಡ್ಕೊಳ್ಳಿ, ಉಪ್ಪು ಖಾರ ಹೇಗಿದೆ ಅಂತ. ಇನ್ನೂ ನಿಮಗೆ ಉಪ್ಪು ಹಾಕಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ, ಏಕೆಂದರೆ ಸ್ವಲ್ಪ ಸಾರು ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಕ್ವಾಂಟಿಟಿ. ಈಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಪುನಃ 2 ವಿಸಿಲ್ಸ್ಗೆ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ನಾನು ಈ ಕಡೆಗೆ ಒಗ್ಗರಣೆಗೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಆ್ಯಸ್ ಯೂಶ್ವಲ್ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಇಷ್ಟನ್ನು ಮಾತ್ರ ಇಲ್ಲಿ ಹಾಕಿ, ಅದು ಒಗ್ಗರಣೆ ಆದ ತಕ್ಷಣ ಇದು 2 ವಿಸಿಲ್ಸ್ ಆಗಿರುತ್ತಲ್ಲ, ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸಾರಿಗೆ. ಚೆನ್ನಾಗೊಂದು ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಹಾಗೆ ಬೇಯೋದಕ್ಕೆ ಅಂತ ಬಿಡಬೇಕು. ಒಂದು ಕುದಿ ಬಂದಮೇಲೆ ಸಾಕು, ಸ್ಟವ್ ಆಫ್ ಮಾಡ್ಕೋಬೋದು. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ರೈಸ್ಗೆ, ಅನ್ನಕ್ಕೆ ಮತ್ತು ಮುದ್ದೆಗೂ ಸಹ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬೆಂಡೆಕಾಯಿ ಪಲ್ಯ ಮತ್ತು ನುಗ್ಗೆಕಾಯಿ ಆಲೂಗಡ್ಡೆ ಸಾರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಊಟದ ಸಮಯ ಆಯಿತು. ಓಕೆ, ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.